ಸರ್ಕಮ್ ಅರೌಂಡ್. ಸರ್ಕಮ್ ಅರೌಂಡ್, ಸರ್ಕಮ್ ಅಂದರೆ ಗೊತ್ತಾಗುತ್ತೆ. ಸರ್ಕಮ್ ಅಂದರೆ ಅರೌಂಡ್. ಸರ್ಕಮ್ ವೆಂಟ್, ಟು ಗೋ ಅರೌಂಡ್. ಅಲ್ಲಿ ಇಲ್ಲಿ ಓಡಾಡ್ತಿರಲ್ಲ ನೀವು ರೌಂಡ್ ಅಂತ, ಅದಕ್ಕೇನಂತೀವಿ ಟು ಗೋ ಅರೌಂಡ್. ಸರ್ಕಮ್ಸ್ಪೆಕ್ಟ್ ಅಂದರೆ ಎಲ್ಲ ಕಡೆ ನೋಡೋದು. ಸಪೋಸ್ ನಿಮ್ದು ಏನೋ ಒಂದು ವಸ್ತು ಕಳೆದೋಯ್ತು, ನೀವು ಎಲ್ಲ ಕಡೆ ನೋಡ್ತೀರ, ಅದಕ್ಕೆ ಏನಂತೀವಿ ನಾವು ಸರ್ಕಮ್ಸ್ಪೆಕ್ಟ್ ಅಂತೀವಿ. ಸರ್ಕಮ್ಸ್ಕ್ರೈಬ್, ಟು ಡ್ರಾ ಅರೌಂಡ್. ಓಕೆ, ಟು ಡ್ರಾ ಅರೌಂಡ್. ನೆಕ್ಸ್ಟು ಕ್ರೆಡ್, CRED, ಕ್ರೆಡ್ ಅಂದರೆ ಬಿಲೀವ್. ಕ್ರೆಡೆನ್ಸ್, ಬಿಲೀವ್ ದಟ್ ಸಮಥಿಂಗ್ ಈಸ್ ವ್ಯಾಲಿಡ್ ಆರ್ ಟ್ರೂ. ಓಕೆ, ಏನೋ ಒಂದು ನೀವು ಬಿಲೀವ್ ಮಾಡ್ತೀರಿ, ಓಕೆ ನಿಜ ಇರ್ಬೋದು, ಟ್ರೂ ಇರ್ಬೋದು ಅಂತ, ಅದಕ್ಕೆ ಏನಂತೀವಿ ಕ್ರೆಡೆನ್ಸ್. ಕ್ರೆಡ್ಯುಲಸ್ ಸ್ಪೆಲ್ಲಿಂಗ್ ನೋಡ್ರಿ ಇಂಪಾರ್ಟೆಂಟು. ಬಿಲೀವ್ ಟು ಈಸಿಲಿ. ಓಕೆ, ಯಾರೋ ನಿಮಗೆ ಏನೋ ಹೇಳ್ತಾರೆ, ಅದನ್ನು ನೀವು ಬೇಗ ನಂಬಿಡ್ತೀರಿ, ಅದಕ್ಕೆ ಏನಂತೀವಿ ಕ್ರೆಡ್ಯುಲಸ್. ಇನ್ನೊಂದು ಏನಂತೀವಿ ಗಲ್ಲಿಬಲ್, ಈಸಿ ಫೋಲ್ ಮಾಡ್ತಾರೆ ನಿಮಗೆ. ಓಕೆ, ಅದಕ್ಕೆ ಏನಂತೀವಿ ಕ್ರೆಡ್ಯುಲಸ್, ಗಲ್ಲಿಬಲ್ ಅಂತೀವಿ. ಕ್ರಿಪ್ಟೋ, ಇದು ಇಂಪಾರ್ಟೆಂಟು. ಕ್ರಿಪ್ಟೋ ಅಂದರೆ ಹಿಡನ್ ಸೀಕ್ರೆಟ್. ಇವಾಗ ಕ್ರಿಪ್ಟಿಕ್ ಅಂದರೆ ಹಿಡನ್ ಮೀನಿಂಗ್. ಕ್ರಿಪ್ಟಿಕ್ ಅಂದರೆ ಮೀನಿಂಗ್ ಅರ್ಥ ಆಗಲ್ಲ, ಏನೋ ಒಂದು ಮಾಡಿರ್ತಾರೆ, ಅದಕ್ಕೆ ನಿಮಗೆ ಅರ್ಥನೇ ಆಗಲ್ಲ, ಅದಕ್ಕಂತ ಹಿಡನ್ ಮೀನಿಂಗ್. ಎನ್ಕ್ರಿಪ್ಟ್, ಕೋಡೆಡ್ ಇನ್ ಸೀಕ್ರೆಟ್ ಕೋಡ್. ಇವಾಗ ಏನೋ ಒಂದು ಪಾಸ್ವರ್ಡ್ ಹಾಕಿರ್ತಾರೆ ನೀವು, ಅವಾಗ ಏನು ಮಾಡ್ತೀರಾ, ಯಾರಿಗೂ ಗೊತ್ತಾಗ್ಬಾರ್ದಂತ ಕೋಡ್ ಹಾಕಿರ್ತಾರೆ, ಸೊ ಅದಕ್ಕೆ ಏನಂತೀವಿ ಎನ್ಕ್ರಿಪ್ಟ್ ಅಂತೀವಿ. ಓಕೆ, ಎನ್ಕ್ರಿಪ್ಟ್ ಅಂತೀವಿ. ಡಿಕ್ಟ್ ಅಂದರೆ ಸ್ಪೀಕ್. ಓಕೆ, ನೀವು ಹೇಳ್ತೀರಿ, ಇನ್ನೊಬ್ರಿಗೆ ಹೇಳ್ತೀರಿ, ಏನೋ ಅಂತ ಹೇಳ್ತೀರಿ, ಏನು ಹೇಳ್ತೀರಾ, ಇದು ಬರ್ಕೋರಪ್ಪ ನೀವು ಅಂತ ಹೇಳ್ತೀರ, ಅದಕ್ಕೇನಂತೀವಿ ಡಿಕ್ಟೇಟ್ ಅಂದರೆ ಇನ್ನೊಬ್ರಿಗೆ ಹೇಳ್ತೀರಿ, ಬರ್ಕೋ, ರೈಟ್ ಡೌನ್ ಅಂತ ಹೇಳ್ತೀರಲ್ಲ, ಸ್ಕೂಲೆಲ್ಲ ಹೇಳ್ತಿರಲ್ಲ, ಅದೇ ಅದು ಡಿಕ್ಟೇಟ್. ಕಾಂಟ್ರಡಿಕ್ಟ್, ಟು ಎಕ್ಸ್ಪ್ರೆಸ್ ಅಪೋಸಿಟ್. ಏನೋ ಒಂದು ನಾನು ಹೇಳ್ತೀನಿ, ನೀವು ಅದಕ್ಕೆ ಅಪೋಸಿಟಿಗೆ ಆನ್ಸರ್ ಮಾಡ್ತೀರಿ, ಅದಕ್ಕೇನಂತೀವಿ ಕಾಂಟ್ರಡಿಕ್ಟ್. ಇದು ನೆಗೆಟಿವ್ ಮೀನಿಂಗ್. ಲಿಂಗು ಅಂದರೆ ರಿಲೇಟೆಡ್ ಟು ಲ್ಯಾಂಗ್ವೇಜ್. ಲಿಂಗ್ವಿಸ್ಟ್, ಒನ್ ಹೂ ಸ್ಟಡೀಸ್ ಲ್ಯಾಂಗ್ವೇಜ್ ಬಗ್ಗೆ ಅಧ್ಯಯನ ಮಾಡೋದು ಲಿಂಗ್ವಿಸ್ಟ್ ಅಂತೀರಿ. ಓಕೆ, ಇನ್ನೊಂದು LINGO, ಲಿಂಗ್ವೇಜ್, ಸ್ಟ್ರೇಂಜ್ ಲ್ಯಾಂಗ್ವೇಜ್ ಅಂದರೆ ಫಾರಿನ್ ಲ್ಯಾಂಗ್ವೇಜು ಆಗ್ಬೋದು ಇದು. ಓಕೆ, ನೆಕ್ಸ್ಟ್ ಲ್ಯಾಬ್ ಅಂದರೆ ವರ್ಕ್. ಓಕೆ, ಕೊಲ್ಯಾಬೊರೇಟ್, ಇದರೊಳಗೆ ಲ್ಯಾಬ್ ಅಂದರೆ ವರ್ಕ್ ಅಂದರೆ ವರ್ಕಿಂಗ್ ಟುಗೆದರ್. ಓಕೆ, ವರ್ಕಿಂಗ್ ಟುಗೆದರ್ ವಿತ್ ಎ ಪರ್ಸನ್ ಇಸ್ ಕಾಲ್ಡ್ ಎಲಾಬೋರೇಟ್ ಅಂತಂದ್ರೆ ಟು ವರ್ಕೌಟ್ ಇನ್ ಡೀಟೇಲ್ಸ್ ಅಧ್ಯಯನ ಮಾಡೋದಕ್ಕೆ ಏನಂತೀವಿ ಲ್ಯಾಬೋರೇಸ್ ಅಂದರೆ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಲೆಕ್ಸ್ ಅಂದರೆ ರೀಡಿಂಗ್. ಏನು ರೀಡಿಂಗ್, ಲೆಕ್ಸಿಕೋಲಜಿ, ಸ್ಟಡಿ ಆಫ್ ವರ್ಡ್ಸ್ಗೆ ಏನಂತೀವಿ ಲೆಕ್ಸಿಕೋಲಜಿ ಅಂತ. ಡೈಸ್ಲೆಕ್ಸಿಯಾ ಅಂದರೆ ಸ್ವಲ್ಪ ಜನಕ್ಕೆ ಏನೋ ಡಿಸಾರ್ಡರ್ ಇರ್ತದೆ, ಅದರಿಂದ ಅವ್ರಿಗೆ ಏನು ಎಫೆಕ್ಟ್ ಆಗ್ತದೆ, ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಮಾತಾಡೋಕ್ಕೆ ಬರಲ್ಲ, ಅದಕ್ಕೇನಂತೀವಿ ಡೈಸ್ಲೆಕ್ಸಿಯಾ. ಇನ್ನೊಂದು ಲೆಕ್ಸಿಕೋಗ್ರಾಫರ್, ಸ್ವಲ್ಪ ಜನ ಡಿಕ್ಷನರಿ ಕಲೆಕ್ಟ್ ಮಾಡ್ತಾರೆ, ಡಿಕ್ಷನರಿ ಕಲೆಕ್ಟ್ ಮಾಡೋರಿಗೆ ಏನಂತಾರೆ ಲೆಕ್ಸಿಕೋಗ್ರಾಫರ್.